ವಿದ್ಯಾರ್ಥಿ ಹಾಗೂ ಇತರ ವಿವಿಧ ಶಾಲೆಯ ಶಿಕ್ಷಕರೇ ಹಾಗೂ ಇತರ ತಾಲೂಕು ಅಧಿಕಾರಿಗಳೇ ಹಾಗೂ ಯೋಗ ಗುರುಗಳಾದಂಥ ಬಸವರಾಜ್ ಕುಮಾರ್ ಅವರೇ, ಎಲ್ರಿಗೂ ಗೊತ್ತಿದೆ, ವಿಶ್ವ ರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ದಿವಸ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಯೋಗಾಭ್ಯಾಸವನ್ನು ಹಮ್ಮಿಕೊಂಡಿದೆ. ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ಯೋಗಾಭ್ಯಾಸವನ್ನು ಮಾಡಿದೆ. ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಈಗ ಯಾಕೆ ನಮಗೆ ಈಗ ಇದೇನು ನಮಗೇನು ಹೊಸದಲ್ಲ ಈ ಯೋಗ ಅನ್ನೋದು. ಈಗ ಸುಮಾರು ಗುರುಕುಲಗಳು ಮತ್ತು ನಮ್ಮ ಯೋಗ ಗುರುಗಳು ನಮ್ಮ ಸುಮಾರು ನೂರಾರು ವರ್ಷಗಳಿಂದಲೇ ನಮ್ಮ ಭಾರತ ದೇಶದಲ್ಲಿ ಈ ಯೋಗ ಅನ್ನೋದು ಗುರುಕುಲಗಳು ಅನ್ನೋದು ಇದೆ. ಇದು ನಮ್ಮ ದೇಶದಿಂದ ಎಲ್ಲರೂ ಇದನ್ನು ಕಲ್ತ್ಕೊಂಡು ಹೋಗಿದ್ದೇವೆ. ಈಗಾಗಲೇ ಗೊತ್ತಿದೆ ನಿಮಗೆ, ಇದನ್ನ ಮುಂದುವರಿಸ್ಕೊಂತ ಬರ್ತಾ ಇದ್ದೀವಿ. ಮತ್ತು ಇದು ಯೋಗ ಅನ್ನೋದು ತುಂಬ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವಶ್ಯಕ ಆಗಿದೆ. ನಮ್ಮ ಇತ್ತೀಚಿನ ಕಾರ್ಯ ಕೆಲಸಗಳಲ್ಲಿ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕಕ್ಕೆ ಸ್ವಲ್ಪ ದೈಹಿಕವಾಗಿ ಪ್ರಮುಖ ಕೊಡಬೇಕಾಗ್ತದೆ. ದೈಹಿಕವಾಗಿ ಯಾವುದೇ ಯೋಗಾಭ್ಯಾಸಗಳನ್ನು ಮಾಡೋದು, ಈ ಥರ ಎಕ್ಸಸೈಸ್ನ ಮಾಡೋದನ್ನು ಬಿಟ್ಟಿದ್ವಿ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ನಮ್ಗೆ ಈಗಿರುವಂಥ ಕೆಲಸ ಒತ್ತಡಗಳು, ಬೇರೆ ಕಮಿಟ್ಮೆಂಟ್ಸು, ಫ್ಯಾಮಿಲಿ ಕಮಿಟ್ಮೆಂಟ್ಸು ಈ ರೀತಿ ಆಗಿರೋದ್ರಿಂದನೂ ಬಿಟ್ಟಿದ್ದೀವಿ. ಆದರೆ ಪ್ರತಿಯೊಬ್ಬರಿಗೂ ಈಗ ನಿಮಗೆಲ್ಲ 50-60 ವರ್ಷ ಹಿಂದೆ ಹೋದರೆ ಸುಮಾರು ಕಾಯಿಲೆಗಳಿಗೆಲ್ಲ ಬರ್ತಿರಲಿಲ್ಲ. ಈಗ ವಿಚಿತ್ರ ಕಾಯಿಲೆಗಳಾಗಿದೆ. ಇದಕ್ಕೆಲ್ಲ ಯೋಗ ಒಂದು